ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ. ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರವೆ ಇಡ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನಾವೆಲ್ಲರೂ ಹೋಟೆಲ್ಗಳಲ್ಲಿ ರವೆ ಇಡ್ಲಿನಂತೂ ತಿಂದೇ ತಿಂತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೋಟೆಲ್ಗಿಂತನೂ ರುಚಿಯಾದಂಥ ರವೆ ಇಡ್ಲಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ರವೆ ಇಡ್ಲಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಬಾಂಬೆ ರವೆ, ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ರೆಡ್ ಕಲರ್ ಕ್ಯಾಪ್ಸಿಕಮ್, ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಫ್ರೆಶ್ ಬಟಾಣಿ, ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿಚೂರು, ಕೊತ್ತಂಬರಿ ಸೊಪ್ಪು, ಮೊಸರು ಮತ್ತು ತುಪ್ಪ. ಹಾಗಾದರೆ ರವೆ ಇಡ್ಲಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಈ ರವೆ ಇಡ್ಲಿಯಲ್ಲಿ ನಾವು 3 ಕಲರ್ ಕ್ಯಾಪ್ಸಿಕಮ್ನ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಟ್ರೈ ಕಲರ್ ರವೆ ಇಡ್ಲಿ ಅಂತಾನೂ ಕರಿಬೋದು. ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ನಾನೊಂದು ಬಾಣಲೆನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ ಇದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ. 5ರಿಂದ 6 ಸಣ್ಣದಾಗಿ ಹೆಚ್ಚಿಟ್ಟಂತ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ಸಣ್ಣದಾಗಿ ಹೆಚ್ಚಿಟ್ಟಂತ 8ರಿಂದ 10 ಬೀನ್ಸ್ನ ಸೇರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಟಂತ ರೆಡ್ ಕಲರ್ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಟಂತ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಕಲರ್ ಕ್ಯಾಪ್ಸಿಕಮ್ನ ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗಬೇಕಲ್ವ, ಹಾಗಾಗಿ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. 3 ಥರದ ಕ್ಯಾಪ್ಸಿಕಮ್ ಸೇರಿಸಿರೋದ್ರಿಂದ ಇಡ್ಲಿ ಅಂತೂ ತುಂಬ ರುಚಿಯಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು 2 ಸ್ಪೂನಷ್ಟು ಫ್ರೆಶ್ ಬಟಾಣಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ 2 ಸ್ಪೂನಷ್ಟು ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನ ಯೂಸ್ ಮಾಡಿರೋದ್ರಿಂದ ಈ ಇಡ್ಲಿ ರವೆಗೆ ಅದ್ಭುತವಾದಂಥ ಟೇಸ್ಟ್ ಬರುತ್ತೆ. ನಾವು ಹೋಟೆಲ್ಗಳಲ್ಲಿ ತಿಂದರೂ ಇಷ್ಟೊಂದು ತರಕಾರಿನ ಅವ್ರು ಬಳಸಿರಲ್ಲ. ಈ ಥರ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಗೆಲ್ರಿಗೂ ಈ ರವೆ ಇಡ್ಲಿ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಈಗ ತರಕಾರಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತೆ ಉಪ್ಪು ಬೇಕು ಅಂದರೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಕೂಡ ಸೇರಿಸ್ಕೊಳ್ಬೋದು. ಈಗ ನಾನು ಇದಕ್ಕೆ 1/4 kgಯಷ್ಟು ಬಾಂಬೆ ರವೆನ ಸೇರಿಸ್ತಾ ಇದ್ದೀನಿ. ಬಾಂಬೆ ರವೆನೂ ಸಹ ಇದರಲ್ಲೇ ಹುರ್ಕೊಳ್ಬೇಕಾಗತ್ತೆ. ಬಾಂಬೆ ರವೆನ ಸೇರಿಸಿ 5ರಿಂದ 8 ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ವೆಜಿಟೇಬಲ್ಸ್ ಜೊತೆಗೆ ಈ ಬಾಂಬೆ ರವೆನ ಫ್ರೈ ಮಾಡಿದರೆ ತುಂಬ ಅದ್ಭುತವಾದಂಥ ಟೇಸ್ಟ್ ಬರುತ್ತೆ. ಹೋಟೆಲ್ಗಳಲ್ಲೆಲ್ಲ ಬೇಗ ಬೇಗ ರೆಡಿ ಮಾಡಬೇಕು ಅಂತ ಇದಕ್ಕೆ ಸೋಡಾನೆಲ್ಲ ಸೇರಿಸ್ಬಿಡ್ತಾರೆ. ನಾನಿಲ್ಲಿ ಸೋಡಾನೆಲ್ಲ ಸೇರಿಸದೆ ರವೆ ಇಡ್ಲಿನ ಮೃದುವಾಗಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ.
ಈಗ ವೆಜಿಟೇಬಲ್ಸ್ ಜೊತೆಗೆ ಬಾಂಬೆ ರವೆನೆಲ್ಲ ಫ್ರೈ ಮಾಡಿ ಆಗಿದೆ. ಈಗ ಇದನ್ನ ಕೂಲ್ ಆಗೋದಕ್ಕೆ ಅಂತ 5ರಿಂದ 10 ನಿಮಿಷ ಬಿಡಬೇಕಾಗತ್ತೆ. ಈಗ ನಾನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ಮೊದಲೇ ರೆಡಿ ಮಾಡಿಟ್ಟಂತ ಇಡ್ಲಿ ರವೆ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ತರಕಾರಿ ಬೇಯೋದಕ್ಕೆ ಅಂತ ಉಪ್ಪನ್ನ ಮೊದಲೇ ಸ್ವಲ್ಪ ಸೇರಿಸಿದ್ದೆ. ಈಗ ರವೆ ಸೇರಿಸಿರೋದ್ರಿಂದ ಉಪ್ಪು ಬೇಕಾಗತ್ತೆ, ಹಾಗಾಗಿ 2 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಾಯಿಚೂರನ್ನ ಸೇರಿಸ್ತಾ ಇದ್ದೀನಿ. ಕಾಯಿಚೂರು ಕೂಡ ಹಾಕೋದ್ರಿಂದ ರವೆ ಇಡ್ಲಿಗೆ ಅದ್ಭುತವಾದಂತ ಟೇಸ್ಟ್ ಬರುತ್ತೆ. 2 ಸ್ಪೂನ್ ಅಷ್ಟು ಕಾಯಿಚೂರನ್ನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 1/4 kg ಮೊಸರನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಇಡ್ಲಿ ರವೆ ಮಾಡೋದಕ್ಕೆ ಸೋಡಾನೇನು ಬಳಸ್ತಾ ಇಲ್ಲ. ಮೊಸರನ್ನ ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಬೇಕಾಗತ್ತೆ. ಈ ಮಿಶ್ರಣನ 20ರಿಂದ 30 ನಿಮಿಷದವರೆಗೂ ನೆನೆಯೋಕೆ ಅಂತ ಬಿಟ್ಟಾಗ ಈ ರವೆ ಸೈಜ್ ಎಲ್ಲ ಡಬಲ್ ಆಗತ್ತೆ. ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೊಂಡು ಇದನ್ನ 20ರಿಂದ 30 ನಿಮಿಷದವರೆಗೂ ನೆನೆಯೋಕೆ ಅಂತ ಬಿಡಬೇಕಾಗತ್ತೆ. ಈಗ ಇದು ನೆನಿತಾ ಇರಲಿ. ನಾವಿಲ್ಲಿ ಇಡ್ಲಿ ಪಾತ್ರೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆಯಿಂದ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇಡ್ಲಿ ರವೆ ಮಿಶ್ರಣನ ಸೇರಿಸಬೇಕಾಗತ್ತೆ. ಈಗ ಈ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಸೇರಿಸಿ 10ರಿಂದ 15 ನಿಮಿಷದವರೆಗೂ ಈ ನೀರು ಕುದ್ದ ಮೇಲೆ ಇದಕ್ಕೆ ರೆಡಿ ಮಾಡಿಟ್ಟಂತ ಇಡ್ಲಿ ಮಿಶ್ರಣವನ್ನು ಸಹ ಇದಕ್ಕೆ ಸೇರಿಸಿ 15ರಿಂದ 20 ನಿಮಿಷದವರೆಗೂ ಲಿಡ್ ಅನ್ನ ಕ್ಲೋಸ್ ಮಾಡಿ ಇಡ್ಲಿ ಬೇಯೋದಕ್ಕೆ ಅಂತ ಬಿಡಬೇಕಾಗತ್ತೆ. ಈಗ ಬಿಸಿ ಬಿಸಿ ಹೊಗೆ ಆಡ್ತಿರೋಂಥ ಇಡ್ಲಿ ರೆಡಿಯಾಗಿದೆ. ತುಂಬಾ ಮೃದುವಾದಂಥ ರವೆ ಇಡ್ಲಿ ರೆಡಿಯಾಗಿದೆ. ಈ ಬಿಸಿ ಬಿಸಿ ಹೊಗೆ ಆಡ್ತಿರೋಂಥ ಇಡ್ಲಿ ಮೇಲೆ 1 ಸ್ಪೂನ್ ಅಷ್ಟು ತುಪ್ಪ, ಅದ್ರ ಜೊತೆಗೆ ಕಾಯಿ ಚಟ್ನಿ ಇದ್ರಂತೂ ಪರ್ಫೆಕ್ಟ್ ಕಾಂಬಿನೇಷನ್. ನೋಡಿದ್ರಲ್ವಾ ವೀಕ್ಷಕರೇ, ಮೃದುವಾದಂಥ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹೋಟೆಲ್ಗಳಲ್ಲಿ ಸಿಗೋ ರವೆ ಇಡ್ಲಿಗಿಂತ ನೀವೇನಾದರೂ ಈ ಥರ ಈ ಮೆಥಡಲ್ಲಿ ರವೆ ಇಡ್ಲಿನ ಮನೆಯಲ್ಲಿ ಮಾಡಿದರೆ ಟೇಸ್ಟ್ ಅಂತೂ ತುಂಬಾನೇ ಅದ್ಭುತವಾಗಿರುತ್ತೆ. ಮನೆ ಮಂದಿ ಎಲ್ಲ ತುಂಬ ಖುಷಿಪಟ್ಟು ತಿಂತಾರೆ. ಅದ್ಭುತವಾದಂಥ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂಥ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.
ಸ್ಮಿತಾಸ್ ಕಿಚನ್ ರುಚಿಗಳ ಸರದಾರ.